ಬೆಳಗಾವಿ ಜಿಲ್ಲಾಡಳಿತದ ವಿರೋಧದ ನಡುವೆಯೂ ಕೂಡ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣಗೊಂಡಿದ್ದು ಸದ್ಯ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರಾದಂಥ ಶಿವೇಂದ್ರ ರಾಜೇ ಭೋಸ್ಲೆ, ಶಾಸಕ ಅಭಯ್ ಪಾಟೀಲ್ ಸೇರಿ ಸಾವಿರಾರು ಜನ ಸೇರಿದ್ದು ಈ ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಕಳೆದ 5-6 ದಿನಗಳಿಂದ ಕೂಡ ಬೆಳಗಾವಿಯಲ್ಲಿ ಅನಗೋಳದ ಸಂಭಾಜಿ ವೃತ್ತದಲ್ಲಿ 21 ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ಶಾಸಕ ಅಭಯ್ ಪಾಟೀಲ್ ಮತ್ತು ಪಾಲಿಕೆ ಸದಸ್ಯರು ವಿಶೇಷ ತಯಾರಿಯನ್ನು ನಡೆಸಿದರು. ಆದರೆ ಇದಕ್ಕೆ ಶ್ರೀರಾಮ ಸೇನೆ ಹಿಂದೂಸ್ಥಾನ ಸಂಘಟನೆ ರಾಮಕಾಂತ ಕೊಂಡಾಸ್ಕರ್ ಅವರು ಮತ್ತು ಅವರ ಬೆಂಬಲಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಜಿಲ್ಲಾಧಿಕಾರಿಗಳು ಶನಿವಾರ ಸಭೆ ನಡೆಸಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮುಂದೂಡಲು ಪ್ರಯತ್ನಿಸಿದರು. ಅನುಮತಿಯೂ ಕೂಡ ನೀಡಲಿಲ್ಲ. ಇದೇ ವೇಳೆ ಬೆಳಗಾವಿ ಜಿಲ್ಲಾಡಳಿತದ ಆದೇಶಕ್ಕೆ ಸೆಡ್ ಹೊಡೆದು ಶಾಸಕ ಅಭಯ್ ಪಾಟೀಲ್ ಭಾನುವಾರವೇ ಪ್ರತಿಮೆ ಅನಾವರಣ ಮಾಡುವುದಾಗಿ ಘೋಷಣೆ ಮಾಡಿದರು. ಈ ಪ್ರಕಾರ ಅನಗೋಳ ನಾಕಾದಿಂದ ಭವ್ಯ ಶೋಭಾಯಾತ್ರೆ ನಡೆಸಿದರು. ಶೋಭಾಯಾತ್ರೆಯುದ್ದಕ್ಕೂ ಕೂಡ ಶಿವಾಜಿ ಸಂಭಾಜಿ ಪರ ಘೋಷಣೆಗಳನ್ನು ಕೂಗಲಾಯಿತು. ಕೇಸರಿ ಸೀರೆ ತೊಟ್ಟಿದ್ದಂಥ ಮಹಿಳೆಯರು ಕೂಡ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿದರು. ಡೋಲ್ ತಾಶಾಗಳ ಅಬ್ಬರ ಜೋರಾಗಿತ್ತು. ಎತ್ತ ನೋಡಿದರೂ ಕೂಡ ಜನಸಾಗರವೇ ಕಂಡು ಬಂದಿತ್ತು. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಶಿವ ಭಕ್ತರು ಕೂಡ ಸಂಭ್ರಮಿಸಿದರು. ಬಳಿಕ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿಗೆ ಶಿವೇಂದ್ರ ರಾಜೇ ಭೋಸ್ಲೆ ಅವರು ಕ್ಷೀರಾಭಿಷೇಕವನ್ನು ಮಾಡಿ ಪುತ್ಥಳಿ ಅನಾವರಣ ಕೂಡ ಗೊಳಿಸಿದರು. ಈ ವೇಳೆ ನೆರೆದಿದ್ದಂಥ ಸಹಸ್ರಾರು ಜನರು ಶಿವಾಜಿ ಸಂಭಾಜಿ ಮಹಾರಾಜ್ ಕಿ ಜೈ ಅಂತ ಘೋಷಣೆಗಳನ್ನು ಮೊಳಗಿಸಿದರು. त्या भावनेतनं मी इथं आलो. आमदार साहेब अभयजी पाटील यांनी मला इथं निमंत्रित केलं. एवढा सुंदर एवढा भव्य कार्यक्रम इथं केला, माझा एवढा सत्कार केला, त्याबद्दल आमदार साहेबांचं, महानगरपालिका आणि सर्व पदाधिकारी तसेच इथल्या आपले जे अनमोळ गावातील जे सर्व पंच मंडळी होते, सगळे शिवभक्त सगळ्यांचे आभार मानतो आणि थांबतो. जय हिंद, जय महाराष्ट्र. त्या भावनेतनं मी इथं आलो. आमदार साहेब अभयजी पाटील यांनी मला इथं निमंत्रित केलं.